ಕರ್ನಾಡಿನ ಸಮಸ್ತ ಕನ್ನಡ ಕುಲಕೋಟಿಗೆ ಈ ನಿಮ್ಮ ಧರಣೀಶ್ ಹೆಗ್ಡೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ತಮಗೆಲ್ಲರಿಗೂ DNA ಯೂಟ್ಯೂಬ್ ಚಾನಲ್ ಅರ್ಪಿಸುವ ಬ್ರೇಕ್ ಡೌನ್ ಆ್ಯಂಡ್ ಅನಾಲಿಸಿಸ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ನಮ್ಮ ಶೀರ್ಷಿಕೆ ಬಂದುಬಿಟ್ಟು KPSC ಪರೀಕ್ಷೆಗಳ ಕುರಿತಾಗಿ ವಿದ್ಯಾರ್ಥಿಗಳ ಪ್ರತಿಭಟನೆ ಮತ್ತು ಸರ್ಕಾರದ ಪ್ರತಿಕ್ರಿಯೆ. ವೀಕ್ಷಕರೇ, KPSC ಅಂದರೆ ಏನು? ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಇದರ ಕೆಳಗಡೆ ಸುಮಾರು ಹುದ್ದೆಗಳಿಗೆ ಪರೀಕ್ಷೆ ನಡೆಸಲಾಗುತ್ತೆ, ಇಂಟರ್ವ್ಯೂ ನಡೆಸಲಾಗುತ್ತೆ, ಅದರ ನಂತರ ಹೈರಿಂಗನ್ನು ಮಾಡಲಿಕ್ಕಾಗುತ್ತೆ. ಕರ್ನಾಟಕ ಗೌರ್ಮೆಂಟ್ ಕೆಳಗಡೆ ಬರುವಂಥ ಎಲ್ಲ ಡಿಪಾರ್ಟ್ಮೆಂಟಿನ ಎಕ್ಸಾಮ್ಸ್ಗಳನ್ನು KPSC ಆಯೋಜಿಸುತ್ತೆ. ಈ KPSCಯ ಪರೀಕ್ಷೆಗಳಲ್ಲಿ 3-4 ಪರೀಕ್ಷೆಗಳಲ್ಲಿ ಕಂಟಿನ್ಯೂಸ್ ಆಗಿ ಅವಾಂತರಗಳು ನಡೀತಾನೆ ಇವೆ. ಈ ಒಂದು KPSC ಎಕ್ಸಾಮ್ಗಳನ್ನು ಬರೀಲಿಕ್ಕೆ ವಿದ್ಯಾರ್ಥಿಗಳು ಕನ್ನಡ ಮೀಡಿಯಮ್ಮಿಂದ ಆಗಿರ್ಬೋದು, ಇಂಗ್ಲೀಷ್ ಮೀಡಿಯಮ್ನಿಂದ ಆಗಿರ್ಬೋದು, ಕರ್ನಾಟಕದಲ್ಲಿ ಓದಿರೋ ವಿದ್ಯಾರ್ಥಿಗಳು ಅವರ 3-5 ವರ್ಷಗಳನ್ನು ಎತ್ತಿಟ್ಟಿರ್ತಾರೆ. ಕೆಲವರು 8-9 ವರ್ಷಗಳನ್ನು ಎತ್ತಿಡು ಅಂತ ಹೇಳಿದ್ದಾರೆ. ಇಂಥ ವಿಷಯದಲ್ಲಿ ಆಟೋಪಗಳು ಒಳ್ಳೆಯದಲ್ಲ. ಮೊದಲೇ ಅನೌನ್ಸ್ ಆಗೋದೊಂದು ದಿನ, ಹಾಲ್ ಟಿಕೆಟ್ ಬರೋದೊಂದು ದಿನ, ಎಕ್ಸಾಮ್ ನಡೆಯೋದೊಂದು ದಿನ, ರಿಸಲ್ಟ್ ಬರೋದೊಂದು ದಿನ. ಅಂದರೆ ಒಂದು ಅನೌನ್ಸ್ಮೆಂಟಿಂದ ರಿಸಲ್ಟ್ವರೆಗೂ ವರ್ಷಗಟ್ಟಲೆ ಕಳೆದೋಗುತ್ತೆ. ಇಂಥದ್ರಲ್ಲಿ ಪರೀಕ್ಷೆಗಳಲ್ಲಿ ಅವಾಂತರಗಳು ನಡೆದರೆ ವಿದ್ಯಾರ್ಥಿಗಳ ಜೀವನ ಕಷ್ಟಕರ. ಯಾಕಂದರೆ ಅವರು ಅವರ ಊರುಗಳನ್ನು ಬಿಟ್ಟು, ನೀವು ಬೆಂಗಳೂರಂಥ ಮಹಾನಗರಿಯನ್ನು ನೋಡಿದರೆ ವಿಜಯನಗರ ಎಂಬ ಒಂದು ಕಾನ್ಸ್ಟಿಟ್ಯುನ್ಸಿಯಲ್ಲೇ ಸುಮಾರು 1000ಕ್ಕೂ ಹೆಚ್ಚು ಜನ KPSC ಹಾಗೂ UPSC ವಿದ್ಯಾರ್ಥಿಗಳು ನಮಗೆ ಕಾಣಿಸುತ್ತಾರೆ. ಅದಲ್ಲದೆ KPSCಯಲ್ಲಿ ನೀವು ಪ್ರಿಲಿಮ್ಸ್ ಪಾಸ್ ಮಾಡಿದರೆ ಆಯಿತು ಅಂತ ಅಂದರೆ ಅಲ್ಲ, ಇಂಟರ್ವ್ಯೂ ಅಲ್ಲಿ ಕೂಡ ಹಗರಣಗಳು, ಭ್ರಷ್ಟಾಚಾರ. ಈ KPSC ಅಂತಕ್ಕಂಥದ್ದು ಹುಣ್ಣಾಗಿ ಹೋಗಿದೆ. ಅಂದರೆ ಬರೀ ಹುಳಗಳೇ ಇರುವಂತಹ ಒಂದು ಡಿಪಾರ್ಟ್ಮೆಂಟ್ ಆಗಿ ಹೋಗಿದೆ. ಈ ಕುರಿತಾಗಿ ನಿಲುವಳಿಯನ್ನು ಹೊರಡಿಸಿದ್ರು ಅಪೋಸಿಷನ್ ಗೌರ್ಮೆಂಟಿಂದ MLC ಆಗಿರುವಂತಹ ರವಿಕುಮಾರ್ ಅವರು. ಅಂದರೆ ಈ ಇಂಟರ್ವ್ಯೂ ಪ್ರೊಸೆಸಲ್ಲಿ ಆಗುವಂತಹ ಹಗರಣಗಳೇನು ಈ ಕುರಿತಾಗಿ ಮಾತಾಡಿದರು. ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ಮಾತನಾಡಿದರು. ಇದರ ಬಗ್ಗೆ ಕನ್ಸರ್ನನ್ನು ತೋರಿಸಿದರು. ಯತ್ನಾಳ್ ಅವರು ಮಾತನಾಡಿರುವಂಥ ವಿಡಿಯೋ ಇಲ್ಲಿ ಹಾಕಿದೆ ನೋಡಿ. ಇದನ್ನು ಪುಣ್ಯಾತ್ಮರು ಆ ಗೂಗಲ್ ನೋಡಿದ್ರತ್ತ, ಯಾವ ಅಧಿಕಾರಿ ನೋಡಿದೋ, ಯಾವ ಮೆಂಬರ್ ನೋಡಿದೋ, ವಿಧಾನಸಭೆ 2ನೇ ಬಾರಿ ಅದಕ್ಕೆ ವಿರುದ್ಧವಾಗಿ ವಿಧೇಯಕವನ್ನು ಜಾರಿ ಮಾಡುವ ಮೂಲಕ ವಿಧಾನ ಪರಿಷತ್ತನ್ನು ಅಧ್ಯಾರೋಹಿಸಬಹುದು. ಇದು ನಿಮ್ಮ ಕರಾವಳಿ ಒಳಗೂ ಶಬ್ದ ಕೇಳಿಲ್ಲ, ಮೈಸೂರು ಭಾಗದಾಗ ಕೇಳಿಲ್ಲ, ಮುಂಬೈ ಕರ್ನಾಟಕದಾಗ ಕೇಳಿಲ್ಲ, ಹೈದರಾಬಾದ್ ಕರ್ನಾಟಕದಾಗ ಕೇಳಿಲ್ಲ. ಇದು ಯಾವ್ದು ರೀ? ನೋಡಿ, ನನಗೆ ಓದ್ಲಾಕ್ ಬರಲಾಗಿತ್ತು. ಓಕೆ, ಮುಂದೆ ಮತ್ತು ವಿಪರ್ಯ ಉಂಟಾಗುತ್ತಿಲ್ಲ. ಹೇಳ್ರಿ ಅಧ್ಯಕ್ಷ, ಇದು ಪರೀಕ್ಷೆ ಆಗ್ಬೇಕಲ್ಲ. ಇಲ್ಲಾಂದ್ರೆ ನೀವೇನು ಹೇಳ್ತೀರಿ, ಕಟ್ಟ ಕಡೆ ಮನುಷ್ಯನಿಗೆ ನ್ಯಾಯ ಸಿಗ್ಬೇಕಂತ. ಹಿಂಗಾದ್ರೆ ಮೊನ್ನೆ ಒಬ್ಬ ವಿದ್ಯಾರ್ಥಿ ನಾನು ಮಾತಾಡಿದ ಮೇಲೆ ಒಂದು ವಾಟ್ಸಪ್ನಲ್ಲಿ ಮೆಸೇಜ್ ಹಾಕದ, ವರುಣ್ ಅಂತೇಳಿ ಒಬ್ಬ ಮೆಂಬರ್ ಕರೆದ್ರತ್ತ ಅವ್ರ ಮನೆಗೆ. ಅಧ್ಯಕ್ಷ ಕರೆದು AC ಪೋಸ್ಟ್ ಮಾನ್ಯ ಮುಖ್ಯಮಂತ್ರಿಗಳೇ 1,20,00,000 ಡಿಮಾಂಡ್ ಮಾಡಿದ್ರು. ಮುಂದೆ ಪಾಪ ಕಣ್ಣೀರಾಯ್ತು, ಬರ್ದಿದ್ದಾನ್ರಿ, ನಾನು ಮೆಸೇಜ್ ನಿಮ್ಗೆ ಕಳಿಸ್ತೀನಿ. ಮುಂದೆ ಅಧ್ಯಕ್ಷರೇ ಏನು ಹೇಳೋದತ್ತ, ನನ್ನ ಕಡೆ ಸರ್ ನಾ ಬಡೋದೀನಿ, ನಾ ಎಲ್ಲಿ 1,20,00,000 ಕೊಡ್ಬೇಕಾಗ್ತದೆ ಅಂತ ಅಂದಾಗ ಆ ಮೆಂಬರ್ ಏನು ಹೇಳೋದಂದ್ರೆ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಜಾತಿಗೆ ಒಂದು ಕನ್ಯೆ ಇದೆ, ಅದು ನೀವು ಲಗ್ನ ಆದರೆ ಪುಕಟ್ ಮಾಡಿ ಕೊಡ್ತೀನಿ ಅಂದ್ರೆ. ಅದಕ್ಕೂ ಒಪ್ಪದೇ ಇದ್ದಾಗ ಬರೀ 1 ಮಾರ್ಕ್ಸ್ನಲ್ಲಿ ಒಂದು KS ಪರೀಕ್ಷೆದಲ್ಲಿ ಅವ ಅರ್ಹತೆಯನ್ನು ಕಳ್ಕೊತಾರೆ. ಅಂದ್ರೆ ಮಾಂಗಲ್ಯ ಭಾಗ್ಯನೂ ನಡೆದ್ಬಿಟ್ಟದೆ ಈ KPSC. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಒಂದು ಪರೀಕ್ಷೆಯಲ್ಲಿ ಇಂಗ್ಲಿಷಿಂದ ಕನ್ನಡಕ್ಕೆ ಅನುವಾದವಾಗಬೇಕಾದ್ರೆ ಇಷ್ಟೊಂದು ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಅಂದರೆ ನೀವು ಯಾವ ಮಟ್ಟಕ್ಕೆ ಕನ್ನಡವನ್ನು ಇವರು ಉದ್ಧಾರ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಯಾಕಂದರೆ ಪ್ರಶ್ನೆ ಪತ್ರಿಕೆಯನ್ನು ಇಂಗ್ಲೀಷ್ನಲ್ಲಿ ರೆಡಿ ಮಾಡಿ ಅದನ್ನು ಅನುವಾದವನ್ನು ಯಾವುದೋ ಒಂದು ಸಾಫ್ಟ್ವೇರಿಗೆ ಹಾಕಿಬಿಟ್ರೆ ಈ ರೀತಿಯಲ್ಲಿ ಪ್ರಶ್ನೆ ಪತ್ರಿಕೆ ರೆಡಿ ಆಗುತ್ತೆ. ಯಾಕಂದರೆ ಪ್ರಶ್ನೆ ಪತ್ರಿಕೆ ಅಂತಕ್ಕಂಥದ್ದು ಒಬ್ಬ ಲೆಕ್ಚರರ್ ಅಥವಾ ಒಬ್ಬ ಪ್ರೊಫೆಸರ್ ಕೂತ್ಕೊಂಡು ಅವನ ಕೈಯಲ್ಲಿ ಬರೆದು ಅದರ ನಂತರ ಟೈಪ್ ಮಾಡಿಸುವಂತಹ ಸಿಸ್ಟಮ್ ಇತ್ತು. ಅದಲ್ಲದೆ ಈಗ ಇಂಗ್ಲೀಷ್ನ ಮಾದರಿಯಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದು ಅದನ್ನು ಕನ್ನಡಕ್ಕೆ ಅನುವಾದವಾಗುವಂಥ ಸಾಫ್ಟ್ವೇರಲ್ಲಿ ಹಾಕೊಳ್ಳೋದ್ರಿಂದ ಈ ನಿಟ್ಟಿನ ತುಂಬ ಅವಾಂತರಗಳು ನಡೀತಾರೆ. ವೀಕ್ಷಕರೇ, ಒಂದೊಂದೇ ಅವಾಂತರಗಳನ್ನು ಹೇಳ್ಕೊಂಡು ಹೋಗೋಣ. ಆಗಸ್ಟ್ನ 27ನೇ ತಾರೀಕು 2024 384 ಹುದ್ದೆಗಳಿಗೆ ಗೆಸೆಟೆಡ್ ಪ್ರೊಬೇಷನರಿ ಪೂರ್ವಭಾವಿ ಪರೀಕ್ಷೆಗೆ ಕರೆಯಲಾಗಿರುತ್ತೆ. ಅಂದರೆ 384 ಹುದ್ದೆಗಳನ್ನು ತುಂಬಿಸಲಿಕ್ಕೆ ಪರೀಕ್ಷೆಯನ್ನು ಮಾಡಲಾಯಿತು. ಇದನ್ನು ಬರೀಲಿಕ್ಕೂ ಸಾವಿರಾರು ಜನ ಬಂದಿದ್ದರು.
ಆದರೆ ಇಲ್ಲಿ ಏನಾಗಿತ್ತು ಅಂದರೆ ಈ ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಆಗುವಾಗ 10 ಪ್ರಶ್ನೆಗಳು 2 ಪತ್ರಿಕೆಗಳು ಅಂದರೆ 2 ಕ್ವಶನ್ ಪೇಪರಲ್ಲಿ 10 ಪ್ರಶ್ನೆಗಳಿಗೆ ಈ ರೀತಿಯಲ್ಲಿ ಇಂಗ್ಲೀಷ್ಗೆ ಅನುವಾದ ಆಗುವಾಗ ಯತ್ನಾಳ್ ಅವರು ಹೇಳಿದ ರೀತಿಯಲ್ಲಿ ತಪ್ಪುಗಳಾಗಿದ್ದು. ಈ ನಿಟ್ಟಿನಲ್ಲಿ ಪರೀಕ್ಷೆಗೆ ಒಂದು ತಜ್ಞರ ಸಮಿತಿಯನ್ನು ಕೂರಿಸಿದ ನಂತರ ಅವ್ರು ಹೇಳಿದರು 10 ಕ್ವಶನ್ಸ್ಗೆ ಕೀ ಆನ್ಸರ್ಸನ್ನು ಪರಿಷ್ಕೃತ ಮಾಡಬೇಕು ನಾವು ಅಂತ. ಈ ನಿಟ್ಟಿನಲ್ಲಿ ನಾವು ನೋಡಿದ್ರೆ ಒಂದು ಕಟ್ ಆಫ್ ಏನಿರುತ್ತೆ ಅಲ್ಲಿ 10 ಪ್ರಶ್ನೆಗಳು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಒಬ್ಬರ 2-3 ವರ್ಷ ಅಥವಾ 5 ವರ್ಷದ ಶ್ರಮ ಅದರಲ್ಲಿರುತ್ತೆ, ಅದರ ಜೊತೆ ಆಟ ಆಡಿದ ಹಾಗ. ಅದಾದ ನಂತರ ಈ ಕುರಿತಾಗಿ CM ಸಿದ್ದರಾಮಯ್ಯನವ್ರಿಗೆ ಕೇಳಿದಾಗ 2 ತಿಂಗಳಲ್ಲೇ ಮತ್ತೆ ಮರುಪರೀಕ್ಷೆಯನ್ನು ಮಾಡ್ತೇವೆ ಅಂತ ಹೇಳಿದರು. ಮರುಪರೀಕ್ಷೆ ಈ ಕುರಿತಾಗಿ ಬರಬೇಕಾದ್ರೆ 29 ಡಿಸೆಂಬರಲ್ಲಿ ನಡೀತು 2024. ಇದರಲ್ಲಿ ಕೂಡ ಮತ್ತೆ ಅದೇ ಟ್ರಾನ್ಸ್ಲೇಷನಲ್ಲಿ ಇರೋದು, ಅಂದರೆ ಒಂದ್ಸತಿ ಆಗಿ ತಪ್ಪಿಗೆ ಮತ್ತೆ ಒಂದ್ಸತಿ ಬಿದ್ದಿದ್ದಾರೆ. ಅಂದರೆ ಹಗಲ್ಕಂಡು ಬಾವಿಗೆ ಮತ್ತೆ ಬೀಳ್ತಾರೆ ಅಂತಾರಲ್ಲ, ಆ ನಿಟ್ಟಿನಲ್ಲಿ ಒಂದ್ಸತಿ ಗೊತ್ತಿದೆ ಇಲ್ಲಿ ತಪ್ಪಾಗಿದೆ, ಅದನ್ನು ನಾವು ಸರಿಪಡಿಸ್ಕೊಳ್ಬೇಕು. ಇಲ್ಲ, 2 ಪತ್ರಿಕೆಗಳಲ್ಲಿ 6 ಪ್ರಶ್ನೆಗಳು ಈ ರೀತಿಯಲ್ಲಿ ಆಗುವಾಗ ಇದಕ್ಕೆ ಕೃಪಾಂಕ ಅಂದರೆ ಗ್ರೇಸ್ ಮಾರ್ಕನ್ನು ಕೊಡ್ತೇವೆ ಅಂತ ಹೇಳಿದ್ರು. ಈ ನಿಟ್ಟಿನಲ್ಲಿ ಇದು ಗೆಜೆಟೆಡ್ ಪ್ರೊಬೇಷನರಿ ಇದಾಯಿತು. ಇದಾದ ನಂತರ ಡಿಸೆಂಬರ್ 24 ಒಂದು ಪರೀಕ್ಷೆ ನಡೆದಿತ್ತು ವಿಜಯಪುರ ಜಿಲ್ಲೆ ಮತ್ತು ಕೋಲಾರದಲ್ಲಿ. ಇಲ್ಲಿ 2 ಕಡೆನೂ ಏನಾಗಿದೆ ಅಂದರೆ OMR ಶೀಟ್ನಲ್ಲಿ ಇರುವಂತಹ ಕ್ರಮ ಸಂಖ್ಯೆನೇ ಬೇರೆ, ಅವರ ಹಾಲ್ ಟಿಕೆಟ್ನಲ್ಲಿ ಬಂದಂಥ ಕ್ರಮ ಸಂಖ್ಯೆನೇ ಬೇರೆ. ಈ ಕುರಿತಾಗಿ ವಿದ್ಯಾರ್ಥಿಗಳಿಗೆ ತಲೆನೋವಾಗಿ ಅವರು ಪ್ರತಿಭಟನೆ ಮಾಡಬೇಕು ಅಂತ ಹೊರಟಾಗ ಅಲ್ಲಿ ಆಫೀಸರ್ಸ್ ಬಂದುಬಿಟ್ಟು ಅದನ್ನು ನಿಲ್ಲಿಸಿ ಅವರಿಗೆ ಟೈಮನ್ನು ಕೊಟ್ಟು ಮ್ಯಾನ್ಯುಯಲಿ ಅದನ್ನು ಕರೆಕ್ಟ್ ಮಾಡಲಿಕ್ಕೆ ಹೇಳಿ ಎಕ್ಸ್ಟ್ರಾ ಟೈಮನ್ನು ಕೊಟ್ಟು ಎಕ್ಸಾಮನ್ನು ಮಾಡಿ. ಈ ನಿಟ್ಟಿನ ಮಿಸ್ಹ್ಯಾಪ್ಗಳು KPSC ಗೌರ್ಮೆಂಟ್ ಎಕ್ಸಾಮ್ಸ್ನಲ್ಲೇ ನಡೀತಾ ಇವೆ. ಅದಾದ ನಂತರ PDO ಅಂದರೆ ಪಂಚಾಯತ್ ಡೆವಲಪ್ಮೆಂಟ್ ಅಥಾರಿಟಿ ಏನು ಬರುತ್ತೆ, ಅದರ ಕೆಳಗಡೆ ಪಂಚಾಯತ್ ಅಭಿವೃದ್ಧಿ ಆಫೀಸರ್ಸ್ಗೆ ಒಂದು ಎಕ್ಸಾಮ್ ನಡೀತಾ ಇತ್ತು. ಇದು ನವೆಂಬರ್ 24ರಲ್ಲಿ. ಆವಾಗ ಏನಾಯಿತು, ಒಂದು ಲಾರಿಯಲ್ಲಿ ಈ ಪೇಪರ್ಗಳು ಓಪನ್ ಆಗಿದ್ದು, ಅಂದರೆ ಬಂಡಲ್ ಏನಿರುತ್ತೆ ಅದು ಓಪನ್ ಆಗಿದ್ದು ನೋಡಿದ್ದೇವೆ, ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತಕ್ಕಂಥ ಕುರಿತಾಗಿ ಪ್ರತಿಭಟನೆ ಕೂತ್ಬಿಟ್ರು. ಆಗ ಈ ಪ್ರತಿಭಟನೆ ನಿಜನೋ ಅಲ್ವೋ ಅಂತ ಅದು ಬಿಟ್ಬಿಡಿ, ಆ ಪರೀಕ್ಷೆಗೆ ಬರಿಬೇಕಂತ ಬಂದಂತಹ ಸಾವಿರಾರು ವಿದ್ಯಾರ್ಥಿಗಳ ಮನಸ್ಥಿತಿ ಏನಾಗುತ್ತೆ, ಅವರು ಪ್ರಿಪೇರ್ ಆದಂತಹ ಎಕ್ಸಾಮ್ ಹೀಗೆ ಸೋರಿಕೆ ಆಗೋಗಿದೆ ಅಂತಕ್ಕಂತಹ ಮನಸ್ಥಿತಿಯಲ್ಲಿ ಅವರು ಬರಿಬೇಕಾಗುತ್ತೆ. ಅದಾದ ನಂತರ ಅದು ರಾಂಗ್ ಅಂತ ಪ್ರೂವ್ ಆಯಿತು, ಪತ್ರಿಕೆ ಏನು ಲೀಕೋ ಆಗಿರಲಿಲ್ಲ. ಆ ಪ್ರತಿಭಟನೆ ಮಾಡಿದಂಥವ್ರನ್ನ ಹಿಡಿದು ಜೈಲಲ್ಲಿ ಹಾಕಿದ್ರು. ಆದರೆ ಆ ಪರೀಕ್ಷೆ ಬರೀಲಿಕ್ಕೆ ಕೂತವನ ಮನಸ್ಥಿತಿ ಏನಾಗಿರುತ್ತೆ, ಅವನ ಬರಿತಿರುವಂತಹ ಪರೀಕ್ಷೆ ಲೀಕ್ ಆಗಿದೆ ಅಂತ ಗೊತ್ತಾದರೆ. ಈ ನಿಟ್ಟಿನಲ್ಲಿ ಸರ್ಕಾರ ತುಂಬ ಕ್ರಮವನ್ನು ವಹಿಸಬೇಕು. ಈ ಕುರಿತಾಗಿ ಸಿದ್ದರಾಮಯ್ಯನವರು ಕೂಡ ಮಾತಾಡಿ ಇದಕ್ಕೆ ಕೆಲವೊಂದಷ್ಟು ಸೆಕ್ಷನ್ಗಳ ಹೆಸರು ಹೇಳಿ ಈ ಕುರಿತಾಗಿ ತಜ್ಞರನ್ನು ಆಯೋಜಿಸ್ತೇವೆ, ಇನ್ನು ಮುಂದೆ ಈ ನಿಟ್ಟಿನಲ್ಲಿ ಆಗದೇ ಇರುವ ಹಾಗೆ ನಾವು ನೋಡ್ಕೊಳ್ತೇವೆ ಅಂತ ಹೇಳಿದ್ದಾರೆ. ಈ ಟ್ವೀಟನ್ನು ನೀವು ನೋಡ್ಬೋದು. ಈ ಕುರಿತಾಗಿ ನಿಮಗೇನು ಅನಿಸುತ್ತೆ ವೀಕ್ಷಕರೇ? ಒಂದು ಪರೀಕ್ಷೆ KPSC ಆಗಲಿ UPSC ಆಗಲಿ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿರಬೇಕು, ಆ ಪರೀಕ್ಷೆ ಮಾಡುವಾಗ ಎಷ್ಟು ಕ್ರಮವನ್ನು ವಹಿಸ್ಕೊಳ್ಬೇಕು, ಎಷ್ಟು ನಿಗಾ ವಹಿಸಿ ಪರೀಕ್ಷೆಯನ್ನು ಪತ್ರಿಕೆಯನ್ನು ರೆಡಿ ಮಾಡಬೇಕು. ಯಾಕಂದರೆ ಒಂದು ಜೀವದೊಟ್ಟಿಗೆ ಆಟ ಆಡಿದ್ದಾರೆ. ಈ ಕುರಿತಾಗಿ ನೀವು ಏನು ಹೇಳ್ತೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡಿ ನಿಮ್ಮ ಉತ್ತರಗಳನ್ನು. ಇದು ಇವತ್ತಿನ ವಿಡಿಯೋ ಆಗಿತ್ತು. ನಾನು ನಿಮ್ಮ ಧರಣೀಶ್ ಹೆಗ್ಡೆ. ಧನ್ಯವಾದಗಳು.